ಆ, ಕರ್ನಾಟಕ ಗೃಹ ಮಂಡಳಿಯಿಂದ ಈಗ 2 BHA ಫ್ಲ್ಯಾಟು, 2.5 BHA ಫ್ಲ್ಯಾಟು ಮತ್ತು ಸೈಟ್ಗಳು ಮತ್ತು ಮನೆಗಳು ಅರ್ಜಿ ಕರೆಯಲಾಗಿದೆ. ಫ್ರೆಂಡ್, ಅರ್ಜಿ ಹಾಕೋಂಥವ್ರು ಅರ್ಜಿ ಸಲ್ಲಿಸ್ಕೋಬೋದು. SC ST ಇದ್ದರೆ ಮತ್ತು SC ST ಇಲ್ಲಿ ಕಾಲಾವಕಾಶ ಇದೆ. ಬಡವರು, ತೀರಾ ಬಡವರಿಗೂ ನೀವು ಅರ್ಜಿ ಅವಕಾಶ ಇರುತ್ತೆ. SC ST ಮಾಜಿ ಸೈನಿಕರು ಎಲ್ಲ ಇದ್ದರೂ ಸಹ ನೀವು ಡಾಕ್ಯುಮೆಂಟ್ ಸಮೇತ ನೀವು ಅಪ್ಲೋಡ್ ಮಾಡ್ಬೋದು. ಒಂದು ವಿಷಯ ತಿಳಿಸ್ತೀನಿ, ಮತ್ತು ಮಿನಿಮಮ್ ಕರ್ನಾಟಕದಲ್ಲಿ 10 ವರ್ಷ ಮೇಲ್ಪಟ್ಟಿರಬೇಕು. 10 ವರ್ಷ ಮೇಲ್ಪಟ್ಟಿರಬೇಕು ಈ ಅರ್ಜಿ ಹಾಕೋಕ್ಕೆ. ಕರ್ನಾಟಕದಲ್ಲಿ 10 ವರ್ಷ ಹಾಕಿರ್ಬೋದು. ಅನಂತರ ನೀವು ಯಾವುದೇ ಜಿಲ್ಲೆಯಲ್ಲಾಗಿರೋ ನೀವು ಅರ್ಜಿ ಸಲ್ಲಿಸ್ಬೋದು. ಫ್ರೆಂಡ್, ಇದು ನಾವು ನಿಮ್ಗೆ ತಿಳಿಸ್ತಾ ಇರೋದು ಕಲಬುರಗಿಯಲ್ಲಿ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಕರ್ನಾಟಕ ಗೃಹ ಮಂಡಳಿ ಇದು ಕಲಬುರಗಿಯಲ್ಲಿ 2 BHA ಫ್ಲ್ಯಾಟು ಮತ್ತು ಮನೆಗಳು ಮತ್ತು ನಿವೇಶನಗಳ ಬಗ್ಗೆ, ಸೈಟ್ಗಳ ಬಗ್ಗೆ ನಾನು ಮಾಹಿತಿ ಕೊಡ್ತಾಯಿದ್ದೀನಿ. ಅದೇ ಥರ ಬೆಂಗಳೂರಲ್ಲೂ ಸಹ ಏನಾರ ಸೂರ್ಯನಗರ ಸೈಟು ಅವೆಲ್ಲ ಇದು ತಿಳಿಸ್ತಾ ಇದೆ. ಈಗ ಕರ್ನಾಟಕ ಗೃಹ ಮಂಡಳಿ ಏನೇನು ಸೈಟ್ಗಳು, ಮನೆಗಳ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಬನ್ನಿ, ಹಾಗಾದರೆ ಏನು ಕಲಬುರಗಿಯಲ್ಲಿ 2 BHA ಫ್ಲ್ಯಾಟ್ಗೆ ಎಷ್ಟು ರೇಟ್ ಆಗುತ್ತೆ, ಮತ್ತು 1 BHA ಫ್ಲ್ಯಾಟ್ ಮನೆಗಳಿಗೆ ಎಷ್ಟು ರೇಟ್ ಆಗುತ್ತೆ, ಸೈಟ್ಗಳು ಎಷ್ಟು ರೇಟ್ ಇದ್ದಾವೆ, ಎಲ್ಲ ನಿಮಗೆ ಸಂಪೂರ್ಣವಾಗಿ ವಿಷಯ ತಿಳಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಫ್ಲ್ಯಾಟ್ 2 BHA ಫ್ಲ್ಯಾಟ್ ರೇಟ್ ಎಷ್ಟು, ಸೈಟ್ ರೇಟ್ ಎಷ್ಟು, ಮತ್ತು ಮನೆಗಳ ರೇಟ್ ಎಷ್ಟು ಎಲ್ಲ ನಿಮಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ವಿಡಿಯೋ ಫುಲ್ ಲೆಂತ್ ಇದೆ. ನಾನು 2 ಭಾಗದಲ್ಲಿ ಮಾಡೋಣ ಅಂತಿದ್ದೆ, ಬಟ್ ಆದರೂ ಒಂದು ವಿಡಿಯೋದಲ್ಲಿ ನೀವು ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟರಲ್ಲಿ ನಾವು ಹಂತವಾಗಿ ಒಂದು ಸ್ವಲ್ಪ ಡಿವೈಡ್ ಮಾಡಿ ನಾನು ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತೀನಿ. ಬನ್ನಿ ಫ್ರೆಂಡ್, ಕರ್ನಾಟಕ ರಾಜ್ಯ ಸರ್ಕಾರ ಆದಂತಹ KHP ಅಂದರೆ ಕರ್ನಾಟಕ ಗೃಹ ಮಂಡಳಿಯಿಂದ ಈಗ ನಿಮಗೆ ಸೈಟು ಮತ್ತು ಫ್ಲ್ಯಾಟ್ಗಳಿಗೆ ಅರ್ಜಿ ಕರೆಯಲಾಗಿದೆ. ಫ್ರೆಂಡ್, ಇದು ಕರ್ನಾಟಕ ಗೃಹ ಮಂಡಳಿ ಅನ್ನೋದು ನಿಮಗೆ ಈಗ ಇದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಎಲ್ಲೆಲ್ಲಿ ಸೈಟ್ಗಳು ಮತ್ತು ಎಲ್ಲೆಲ್ಲಿ ಫ್ಲ್ಯಾಟ್ಗಳು ನಿರ್ಮಾಣ ಮಾಡಿ ಮಾರ್ತಾಯಿದ್ದಾರೆ ಅಂತ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಮುಂದೆ ನಾನು ಕೊಡ್ತೀನಿ. ನಮ್ಮ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಸಹ ಇದು KHP ಸೈಟು ಮತ್ತು ಫ್ಲ್ಯಾಟ್ಗಳನ್ನು ನಿರ್ಮಾಣ ಮಾಡಿ ಸೇಲ್ ಮಾಡ್ತಾ ಇರುವಂತಹ ಒಂದು ಉದ್ಯಮ ಅಂತಲೇ ಹೇಳ್ಬೋದು. ಫ್ರೆಂಡ್, ಇದು ಕರ್ನಾಟಕ ರಾಜ್ಯ ಸರ್ಕಾರ, ಈ ರಾಜೀವ್ ಗಾಂಧಿ ವಸತಿ ನಿಗಮ ಯಾವ ರೀತಿ ಇದೆಯೋ ಅದೇ ಥರ ಇದು ಕರ್ನಾಟಕ ಗೃಹ ಮಂಡಳಿ ಅಂತಲೇ ಹೇಳ್ಬೋದು. ಫ್ರೆಂಡ್, ಬನ್ನಿ ಹಾಗಾದರೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. 2 BHA ಫ್ಲ್ಯಾಟ್ ಬಗ್ಗೆ ಅರ್ಜಿ ಸಲ್ಲಿಸೋದು ಮತ್ತು ಸೈಟ್ ಯಾವ ಜಾಗದಲ್ಲಿದ್ದಾವೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್, ಈಗ ನಮ್ಗೆ ಹೇಳ್ತಾ ಇರೋದು ನಮ್ಮ ಬೆಂಗಳೂರಲ್ಲ, ಇದು ಕಲಬುರಗಿಯಲ್ಲಿ 2 BHA ಫ್ಲ್ಯಾಟು ಮತ್ತು ಸೈಟ್ಗಳಿಗೆ ಅರ್ಜಿ ಕರೆಯಲಾಗಿದೆ. ಕರ್ನಾಟಕ ಗೃಹ ಮಂಡಳಿ ಕಡೆಯಿಂದ ಅರ್ಜಿ ಕರೆಯಲಾಗಿದೆ. ಫ್ರೆಂಡ್, ಆಸಕ್ತಿ ಇರೋವಂಥವ್ರು 2 BHA ಬೇಕಾದರೆ 2 BHA ಅರ್ಜಿ ಸಲ್ಲಿಸ್ಕೋಬೋದು. ಮತ್ತು ನೀವೇನಾರ ಸೈಟ್ಗಳು ಬೇಕು ಅಂದರೆ ಸೈಟ್ಗಳ್ದು ನೀವು ಅರ್ಜಿ ಸಲ್ಲಿಸ್ಕೋಬೋದು. ಫ್ರೆಂಡ್, ಬನ್ನಿ ಹಾಗಾದರೆ ಇದು ಯಾವ ಜಾಗದಲ್ಲಿ ಇದೆ, 2 BHA ಫ್ಲ್ಯಾಟ್ಗೆ ರೇಟ್ ಎಷ್ಟಾಗುತ್ತೆ ಎಲ್ಲ ನಿಮಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಸೈಟ್ಗೆ ಸ್ಕ್ವೇರ್ ಫೀಟಲ್ಲಿ ಎಷ್ಟು ರೇಟ್ ಇರುತ್ತೆ ಮತ್ತು 2 BHA ಫ್ಲ್ಯಾಟು ಯಾವ ರೇಟಲ್ಲಿ ಇರುತ್ತೆ ಅಂತ ತಿಳಿಸ್ತೀನಿ. ಫ್ರೆಂಡ್, ಅವರು ಇಲ್ಲಿ ತಿಳಿಸ್ತಾ ಇರೋದು 2 BHA ಮತ್ತು 2.5 BHA ಅಂತ ಕೊಟ್ಟಿದ್ದಾರೆ. ಇದು ಎಷ್ಟೆಷ್ಟು ರೇಟ್ ಇರ್ತವೆ ಅಂತ ಮೊದಲಿಗೆ ನಿಮಗೆ ತೋರಿಸ್ಕೊಡ್ತೀನಿ. ಫ್ರೆಂಡ್, ಮತ್ತು ಅರ್ಜಿ ಕೊನೆಯ ದಿನಾಂಕ, ಅರ್ಜಿ ಪ್ರಾರಂಭ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇದು ಕರ್ನಾಟಕ ಗೃಹ ಮಂಡಳಿಯಿಂದ ಸುಮಾರು ಇದು ಸ್ಟಾರ್ಟ್ ಆಗಿರೋದು 6ನೇ ತಾರೀಕು 2ನೇ ತಿಂಗಳು 2016 ಇಸ್ವಿಯಲ್ಲಿ ಇದು ಅರ್ಜಿ ಕರೆಯಲಾಗಿದೆ. ಅಂದರೆ ರೀಸೆಂಟ್ 2 ಡೇಸ್ ಹಿಂದೆ ಇದು ಅರ್ಜಿ ಕರೆಯಲಾಗಿದೆ. ಈಗ ಕೊನೆಯ ದಿನಾಂಕ ಇದು 10/3/2026, ಏನು 10ನೇ ತಾರೀಕು 3ನೇ ತಿಂಗಳು 2026. ಇನ್ನೂ 1 ತಿಂಗಳು ಕಾಲಾವಕಾಶ ಇರುತ್ತೆ. ಇಲ್ಲಿ 1 ತಿಂಗಳು ಕಾಲಾವಕಾಶ ಇರೋರು ನೀವು ಅರ್ಜಿ ಸಲ್ಲಿಸ್ಕೋಬೋದು. ಅರ್ಜಿ ಹಾಕೋ ಅಂಥವ್ರು ಅಂತ ಹೇಳ್ತೀನಿ. ಫ್ರೆಂಡ್, ಇಷ್ಟು ಡೇಟಲ್ಲಿ ಮತ್ತು ಇದು ಪೇಮೆಂಟ್, ಲಾಟ್ರಿ ಮುಖಾಂತರ ಇದು ಸೈಟೇ ಆಗಲಿ 2 BHA ಆಗಲಿ ಇರುತ್ತೆ. ಫ್ರೆಂಡ್, ನೀವು ಡೆಪಾಸಿಟ್ ಕಟ್ಟಬೇಕಾಗುತ್ತೆ. ಇಲ್ಲಿ ಏನು ಡೆಪಾಸಿಟ್ ಕಟ್ಟಿ ನಂತರ ಇಲ್ಲಿ ಅರ್ಜಿ ಸಲ್ಲಿಸ್ಬೇಕಾಗುತ್ತೆ. ಮೊದಲೇ ನೀವು ಅರ್ಜಿ ಸಲ್ಲಿಸೋಕ್ಕೂ ಸಹ ನೀವು ಇಷ್ಟು ಠೇವಣಿ ಅಂತ ಇಲ್ಲಿ ಅರ್ಜಿ ಶುಲ್ಕ ಅಂತ ಕೊಡಬೇಕಾಗುತ್ತೆ. ಈಗ ಅದ್ರ ಬಗ್ಗೆ ಎಲ್ಲ ನಿಮಗೆ ಸಂಪೂರ್ಣವಾಗಿ ಈಗ ತಿಳಿಸ್ಕೊಡ್ತೀನಿ. ಬನ್ನಿ, ವಿಡಿಯೋ ಸ್ಕಿಪ್ ಮಾಡಿಬಿಡ್ರಿ. 1 BHA ಮತ್ತು 2 BHA 2.5 BHA ಮತ್ತು ಸೈಟ್ಗಳು ವಿವರ ಎಲ್ಲ ಸಂಪೂರ್ಣವಾಗಿ ನಿಮಗೆ ಕೊಡ್ತೀನಿ. ಬನ್ನಿ ಹಾಗಾದರೆ. ಫ್ರೆಂಡ್, ಮೊದಲಿಗೆ ನಾನು 2 BHA ಫ್ಲ್ಯಾಟ್ ಬಗ್ಗೆ ಮಾತಾಡ್ತೀನಿ. 2 BHA ಫ್ಲ್ಯಾಟು ಕಲಬುರಗಿ ನಗರ ಶೇಖ್ ರೋಜಾ ಬಡಾವಣೆಯಲ್ಲಿ 2 BHA
ನಿಮ್ಮ 2 BHK ನಿಮ್ಮನ್ನು ಮಾಡ್ತಾಯಿದ್ದಾರೆ. ಫ್ರೆಂಡ್ ಇಲ್ಲಿ 2 BHK ಕಲಬುರಗಿ ನಗರ 15 ಲಭ್ಯವಿರುವ ಸ್ವತ್ತುಗಳು, ಅಂದರೆ 15 ಫ್ಲ್ಯಾಟ್ಗಳು ಲಭ್ಯ ಇದೆ ಅಂತೆ. ಇದು ಸ್ಕ್ವೇರ್ ಫೀಟನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. ಸ್ಕ್ವೇರ್ ಫೀಟು 761.44. ಇದು ಸ್ಕ್ವೇರ್ ಫೀಟಲ್ಲಿ ಇದು 2 BHK ಫ್ಲ್ಯಾಟು ನಿರ್ಮಾಣ ಆಗಿದೆ ಅಂತೆ. 761 ಚದರ ಅಡಿಯಲ್ಲಿ ಇದು ನಿರ್ಮಾಣ ಆಗಿದೆ ಅಂತೆ. ಫ್ರೆಂಡ್ ನೀವೇನಾರು ಇದಕ್ಕೆ 2 BHK ಫ್ಲ್ಯಾಟ್ಗೆ ನೀವು ಅರ್ಜಿ ಸಲ್ಲಿಸಬೇಕು ಅಂತಂದರೆ ಸುಮಾರು 1,000 ರೂಪಾಯಿ ನೀವು ನೋಂದಣಿ ಶುಲ್ಕ ಮಾಡಬೇಕು. ಅಂದರೆ 2 BHKಗೆ 1,000 ದುಡ್ಡು ನೀವು ಅರ್ಜಿ ಶುಲ್ಕವಾಗಿ ನೀವು ಕಟ್ಟಬೇಕಾಗುತ್ತೆ. ಮತ್ತು ನೀವು ಆರಂಭಿಕ ಠೇವಣಿ, ಅಂದರೆ ನೀವೇನಾರ ಅರ್ಜಿ ಹಾಕಿ ನಂತರ ನೀವು ಇದಾದರೆ 1.5 ಲಕ್ಷ ರೂಪಾಯಿ ನೀವು ಆರಂಭಿಕ ಠೇವಣಿ ಇಕ್ಕಿ ನಂತರ ಈ ಲಾಟ್ರಿ ಮುಖಾಂತರ ನೀವು ಆಯ್ಕೆ ಆದ ನಂತರ ನಿಮಗೆ ಇದು ಮುಂದಿನ ಪ್ರಕ್ರಿಯೆ ಶುರುವಾಗುತ್ತೆ. ಅದು ಫ್ಲ್ಯಾಟ್ ರೇಟು. ಈಗ ಫ್ಲ್ಯಾಟ್ ರೇಟು ಇಲ್ಲಿ ಕೊಟ್ಟಿದ್ದಾರೆ ಅವರು. ಸ್ವತ್ತಿನ ಬೆಲೆ ಅಂದರೆ ಈ ಫ್ಲ್ಯಾಟಿನ ರೇಟು ಸುಮಾರು 14.5 ಲಕ್ಷ ರೂಪಾಯಿ ಇಲ್ಲಿ ತೋರಿಸ್ತಾ ಇದೆ. 14.5 ಲಕ್ಷದಿಂದ 15,22,891 ರೂಪಾಯಿ ಇಲ್ಲಿ ಫ್ಲ್ಯಾಟ್ ಬೆಲೆ ಇಲ್ಲಿ 2 BHK ಫ್ಲ್ಯಾಟ್ದು ತೋರಿಸ್ತಾ ಇದ್ದಾರೆ. ಫ್ರೆಂಡ್ ಇಲ್ಲಿ 14.5 ಲಕ್ಷ ರೂಪಾಯಿ 14,50,000 ಇಂದ ಮತ್ತು 15,22,891 ರೂಪಾಯಿ ಇಲ್ಲಿ 2 BHK ಫ್ಲ್ಯಾಟ್ದು ಇಲ್ಲಿ ಕೇಳ್ತಾ ಇದ್ದಾರೆ. ಫ್ರೆಂಡ್ ಇದು ಕಲಬುರಗಿ ನಗರದಲ್ಲಿ. ನೀವು ಏನಾರ ಇದು ತಗೊಬೇಕು ಅಂದರೆ ಮೊದಲೇ ಅರ್ಜಿ ಸಲ್ಲಿಸೋಕ್ಕೆ ನೀವು 1,000 ರೂಪಾಯಿ ಅಮೌಂಟ್ ಕಟ್ಟಬೇಕಾಗುತ್ತೆ. 1.5 ಲಕ್ಷ ರೂಪಾಯಿ ಡೆಪಾಸಿಟ್ ಇಕ್ಕಿ ನೀವು ಇದಕ್ಕೆ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಅದೇ ಥರ ಶೇಖ್ ರೋಜಾ ಬಡಾವಣೆಯಲ್ಲಿ 2.5 BHK ಫ್ಲ್ಯಾಟು 2.5 ಪಾಯಿಂಟ್ ಇದೆ. ಸುಮಾರು 99 ಫ್ಲ್ಯಾಟ್ಗಳು ಇಲ್ಲಿ ನಿರ್ಮಾಣ ಆಯ್ತಿದೆ 2 BHK ಫ್ಲ್ಯಾಟು. ಫ್ರೆಂಡ್ ಇದು 1045.45 ಚದರ ಅಡಿಯಲ್ಲಿ ಕಟ್ಟಿರುವಂತಹ ಒಂದು ಇದಾಗಿರುತ್ತೆ. 90.4 71 ಮೀಟರ್ ಚದರ ಮೀಟರ್. ಫ್ರೆಂಡ್ ಇಲ್ಲಿ ಸ್ಕ್ವೇರ್ ಫೀಟ್ ನೀವು ಚದರ ಅಡಿ ಲೆಕ್ಕ ಹಾಕೋದ್ರೆ ನೀವು 1019.45 ಚದರ ಅಡಿಯಲ್ಲಿ ಇದು ನಿರ್ಮಾಣ ಆಗಿದೆ. ಫ್ರೆಂಡ್ ನೀವೇನಾರು ಇದು ತಗೋಬೇಕು ಅಂದರೆ ನೀವು 1,500 ರೂಪಾಯಿ ಅರ್ಜಿ ಅಪ್ಲೈ ಮಾಡೋಕ್ಕೆ 1,500 ರೂಪಾಯಿ ನೀವು ಅರ್ಜಿ ಶುಲ್ಕ ಕಟ್ಟಬೇಕಾಗುತ್ತೆ. ಅದೇ ಮೊದಲು ನೀವು ಠೇವಣಿ ನೀವು ಏನಾರ ಹರಾಜಲ್ಲಿ ಠೇವಣಿ ಅಂದರೆ ಈ ಲಾಟ್ರಿ ಮುಖಾಂತರ ಹರಾಜು ಆಗಬೇಕು ಅಂದರೆ ನಿಮಗೆ 2 ಲಕ್ಷ ರೂಪಾಯಿ ನೀವು ಡೆಪಾಸಿಟ್ ಇಡಬೇಕಾಗುತ್ತೆ, ಅಂದರೆ ಠೇವಣಿ ಇಡಬೇಕಾಗುತ್ತೆ. ಫ್ರೆಂಡ್ ಇದು ಫ್ಲ್ಯಾಟ್ ರೇಟು ಏನಪ್ಪ ಅಂತಂದರೆ 2.5 BHK ಫ್ಲ್ಯಾಟ್ ರೇಟು 19,98,119 ರೂಪಾಯಿ ಇಲ್ಲಿ 2.5 BHK ಅದು ಇಲ್ಲಿ ತಿಳಿಸ್ತಾ ಇದೆ. ಅದೇ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. ಮತ್ತು 20,38,917 ರೂಪಾಯಿ 2 BHK 2.5 BHK ಇದು ಇವರು ತಿಳಿಸ್ತಾಯಿದ್ರು. ಇದು 1,091 ಸ್ಕ್ವೇರ್ ಫೀಟದು ಇದು. ಫ್ರೆಂಡ್ ಇದು 19,98,119 ರೂಪಾಯಿ ಸ್ಟಾರ್ಟ್ ಆಗಿತ್ತು. 20,38,917 ರೂಪಾಯಿಗನ ಇತ್ತು. 2.5 BHK ಅದು ಇಲ್ಲಿ ದರ ಇದೆ. ಫ್ರೆಂಡ್ ಇಷ್ಟು 2 BHK ಫ್ಲ್ಯಾಟ್ದು ಕಲಬುರಗಿ ನಗರದಲ್ಲಿ ಇರುವಂತಹ 2 BHK ಫ್ಲ್ಯಾಟ್ ರೇಟಿನ ದರ ಆಗಿರುತ್ತೆ. 2 BHK ನೀವು 14 ಲಕ್ಷ ರೂಪಾಯಿಂದ 15,22 ಲಕ್ಷ ಚಿಲ್ಲರೆ ಇಲ್ಲಿ ಬೀಳುತ್ತೆ. ನಂತರ ನಿಮಗೆ 2.5 BHK ಬೇಕು ಅಂದರೆ ಒಂದು 1,091 ಸ್ಕ್ವೇರ್ ಫೀಟಲ್ಲಿ ನಿಮಗೆ ಬೇಕಾದರೆ 1,090 ಸ್ಕ್ವೇರ್ ಫೀಟಲ್ಲಿ ನಿಮ್ಗೆ ಬೇಕಾದರೆ ನಿಮಗೆ ಏನು ನಿಮಗೆ ಅಮೌಂಟು 19,98,109 ರೂಪಾಯಿಂದ ಸ್ಟಾರ್ಟ್ ಆಗಿತ್ತು. 20,36,917 ರೂಪಾಯಲ್ಲಿ ಸ್ಟಾರ್ಟ್ ಆಗುತ್ತೆ 2 BHK ಫ್ಲ್ಯಾಟ್. ಹಾಗಾದರೆ ಸೈಟ್ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದರೆ ಸೈಟ್ ಬಗ್ಗೆಯೂ ನಿಮಗೆ ತಿಳಿಸ್ಕೊಡ್ತೀವಿ ನೋಡಿ. ಈಗ ಮೊದಲಿಗೆ ಇವರು ತಿಳಿಸ್ತಾ ಇದ್ದಾರೆ ಗೃಹ ಮಂಡಳಿಯಲ್ಲಿ ನೀವೇನೇ ಒಂದು ಅರ್ಜಿ ಹಾಕಬೇಕು ಅಂದರೆ ಗೃಹ ಮಂಡಳಿಯಿಂದ ನಿಮಗೆ ಮೊದಲಿಗೆ ಅರ್ಜಿ ಹಾಕೋಕ್ಕೆ ನೀವು ಅಮೌಂಟ್ ಕಟ್ಟಬೇಕಾಗುತ್ತೆ. 1 ಲಕ್ಷ 1,000 1,500 ಸಾವಿರ ನೀವು ಅರ್ಜಿ ಕಟ್ಟಬೇಕು. ಮತ್ತು ಡೆಪಾಸಿಟ್ ಅಮೌಂಟ್ ಇಡಬೇಕಾಗುತ್ತೆ. ನೀವೇನಾರ ಡೆಪಾಸಿಟ್ ಅಮೌಂಟಲ್ಲಿ ನೀವು ಈ ಲಾಟ್ರಿ ಮುಖಾಂತರ ನೀವು ಸೆಲೆಕ್ಟ್ ಆಗಿಲ್ಲ ಅಂತಂದರೆ ಹರಾಜಲ್ಲಿ ಈ ಲಾಟ್ರಿ ಮುಖಾಂತರ ಸೆಲೆಕ್ಟ್ ಆಗಿಲ್ಲ ಅಂತಂದರೆ ನಿಮಗೆ ಆ ದುಡ್ಡು ಬಡ್ಡಿ ಇಲ್ದೇ ನಿಮಗೆ ರಿಟರ್ನ್ ವಾಪಸ್ ಕೊಡ್ತೀವಿ ಅಂತಲೂ ಸಹ ತಿಳಿಸ್ತಾ ಇದ್ದಾರೆ. ಅಂದರೆ ನೀವೇನಾರು ಅದರಲ್ಲಿ ಇದಾಗಿಲ್ಲ
ನಿಮ್ಗೇನಾರು ಫ್ಲ್ಯಾಟ್ ಸಿಕ್ಕಿಲ್ಲ ಅಂತ ತಿಳಿದಾಗ ಆ ಅಮೌಂಟು ಬಡ್ಡಿ ಇಲ್ದೇ ನಿಮಗೆ ಏನು ಅಮೌಂಟ್ ಕಟ್ಟಿರ್ತೀರ ಅದು ರಿಟರ್ನ್ ಕೊಡ್ತಾರೆ, ಮತ್ತು ಅರ್ಜಿ ಶುಲ್ಕ ದುಡ್ಡು ಕೊಡೋಲ್ಲ ಅಂತ ಕ್ಲಿಯರಾಗಿ ತಿಳಿಸ್ತಾ ಇದ್ದಾರೆ. ಮಾನದಂಡ ಇದರಲ್ಲಿ ಇರುತ್ತೆ. ಅದ ನಂತರ ನಿಮಗೆ ನೆಕ್ಸ್ಟ್ ಈಗ ಸೈಟ್ ಬಗ್ಗೆ ನಾವು ಮಾತಾಡೋಣ. ಇಲ್ಲಿ ಸೈಟು LIG ಮತ್ತು MIG ಅಂದರೆ ಬರ್ತಿರೋ ಬಡವರು ಮತ್ತು MIG ಮಧ್ಯಮ ವರ್ಗದವರಿಗೆ ಇಲ್ಲಿ ಇಕ್ಕಿದ್ದಾರೆ. ಬಟ್ LIG ಅವರಿಗೆ ಏನು 11 ಇರುತ್ತೆ, ಅದೇ MIG ಅವರಿಗೆ 12 ಸೈಟ್ಗಳು ಇಲ್ಲಿ ಇದ್ದಾವೆ. ಫ್ರೆಂಡ್ ಇದು ಎಷ್ಟಪ್ಪ ಅಂತಂದರೆ ಸುಮಾರು 1162.5 ಚದರ ಅಡಿ, ಅಂದರೆ ಈ ಒಂದು ಸೈಟ್ ಅಂತಾನೆ 30-40 ಹತ್ತಿರ ಸ್ವಲ್ಪ ಕಮ್ಮಿ ಇರುತ್ತೆ. ಇದು ಅಷ್ಟು ಇದರಲ್ಲಿ ಸೈಟು 1162.51 ಇದು ಚದರ ಅಡಿಯಲ್ಲಿ ನಿಮಗೆ ಸರ್ಕಾರ ಕರ್ನಾಟಕ ಗೃಹ ಮಂಡಳಿಯಿಂದ ಕೊಡ್ತಾಯಿದೆ. ಬಟ್ ಇದು ನೋಡೋದಾದರೆ ನೀವು ಏನಾರ LIG ಅವರಿಗೆ ತೀರಾ ಬಡವಂಥವ್ರಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇಲ್ಲಿ ಮಾಡಿದ್ದಾರೆ. ಅದೇ ಥರ ಇವರಿಗೆ ಡೆಪಾಸಿಟು 10,000 ರೂಪಾಯಿ ನೀವು ಡೆಪಾಸಿಟ್ ಅಂದರೆ ಆರಂಭಿಕ ಠೇವಣಿ ಕೇವಲ 10,000 ರೂಪಾಯಿ ಇಲ್ಲಿ ಇಕ್ಕಿದ್ದಾರೆ. ನೀವು ಏನು ಚದರ ಅಡಿಗೆ 400 ರೂಪಾಯಿ ಅಂತ ಕೊಟ್ಟಿದ್ದಾರೆ, ಅಂದರೆ 1 ಸ್ಕ್ವೇರ್ ಫೀಟಿಗೆ 400 ರೂಪಾಯಿ ಇಲ್ಲಿ ಕೊಟ್ಟಿದ್ದಾರೆ. ಇದು ಚದರ ಅಡಿಗೆ 400 ರೂಪಾಯಿ ಸ್ಕ್ವೇರ್ ಫೀಟಲ್ಲಿ ಕೊಟ್ಟಿದ್ದಾರೆ. ಅದು LIG ಅವರಿಗೆ ಸುಮಾರು 11 ಸೈಟ್ಗಳು ಇಲ್ಲಿ ಇದ್ದಾವೆ. ಅದೇ ಥರ ನೆಕ್ಸ್ಟ್ MIG ನೋಡೋದಾದರೆ ಇದು ಯಾವ ಜಾಗದಲ್ಲಿ ಸೈಟ್ ಬರುತ್ತೆ ಅಂತ ನಿಮ್ಗೆ ತಿಳಿಸ್ಬಿಡ್ತೀವಿ. ಆಳಂದ ಕಲಬುರಗಿ ಜಿಲ್ಲೆ, ಆಳಂದ ಗ್ರಾಮದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಇದು ಸಿಗುತ್ತೆ ಅಂತಲೇ ನಿಮಗೆ ತಿಳಿಸ್ತೀನಿ. ಫ್ರೆಂಡ್ ಇದು ಸರ್ವೆ ನಂಬರ್ 28/2 ಮತ್ತು ಸರ್ವೆ ನಂಬರ್ 29/2 ಏರಲ್ಲಿ ಅಭಿವೃದ್ಧಿಪಡಿಸಿರುವ ಬಡಾವಣೆಯಲ್ಲಿ ವಿವಿಧ ವರ್ಗದ ಮನೆಗಳು ಮತ್ತು ನಿವೇಶನಗಳು ಇದು ಆಳಂದ ಗ್ರಾಮದಲ್ಲಿ ಅಂತಲೇ ಹೇಳ್ತೀನಿ. ಫ್ರೆಂಡ್ ಇದು ಆಳಂದ ಗ್ರಾಮದಲ್ಲಿ ಮನೆಗಳು ಇದ್ದಾವೆ. ಈ ಸೈಟ್ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ. ಅದ ನಂತರ ನಿಮಗೆ ನೆಕ್ಸ್ಟು LIG ಸೈಟ್ಗೆ ಹೋಗೋಣ. LIG ಸೈಟ್ಗೆ 9 ಇದ್ದಾವೆ LIG ಸೈಟ್ಗಳು. MIG ಸೈಟ್ಗಳು 12 ಇದ್ದಾವೆ. ಬಟ್ 12ಅಲ್ಲಿ ಇದು ಹತ್ತಿರ 1453.14 ಚದರ ಅಡಿ, 1453 ಚದರ ಅಡಿಯಲ್ಲಿ ಇದು ಸೈಟ್ ಇರುತ್ತೆ. ಫ್ರೆಂಡ್ ಇದು 1000 ರೂಪಾಯಿ ಅರ್ಜಿ ಶುಲ್ಕ ಆಗುತ್ತೆ. ನೀವೇನಾದ್ರು ಅರ್ಜಿ ಶುಲ್ಕ ಹಾಕಬೇಕು ಅಂದರೆ 1000 ರೂಪಾಯಿ ಅರ್ಜಿ ಶುಲ್ಕ ಆಗುತ್ತೆ. ಮತ್ತು 40,000 ರೂಪಾಯಿ ನೀವು ಆರಂಭಿಕ ಠೇವಣಿ ಇಟ್ಬೇಕಾಗುತ್ತೆ. 40,000 ರೂಪಾಯಿ ಆರಂಭಿಕ ಠೇವಣಿ ಇಟ್ಬೇಕಾಗುತ್ತೆ. ಅದ ನಂತರ ನೀವು ಇವ್ರಿಗೂ ಸಹ ಆ ಚದರ ಅಡಿ 400 ರೂಪಾಯಿನೇ ಇರುತ್ತೆ. ಫ್ರೆಂಡ್ ಇಲ್ಲಿ ಇಷ್ಟು ನಿಮಗೆ LIG MIG ಅವರಿಗೆ ಸ್ಕ್ವೇರ್ ಫೀಟಲ್ಲಿ ನಿಮಗೆ 400 ರೂಪೀಸ್ ಬೀಳುತ್ತೆ ಒಂದು ಚದರ ಅಡಿಗೆ. ಬಟ್ ಇಷ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ನಂತರ ಇಲ್ಲಿ ಮನೆಯೂ ಸಹ ಇದೆ. ಆಳಂದ ಗ್ರಾಮದಲ್ಲಿ ನಿಮಗೆ ಮನೆಯೂ ಸಹ ಇಲ್ಲಿ ಲಭ್ಯ ಇದೆ. ಈ ಮನೆಯೂ ಸಹ ಇಲ್ಲಿ ಲಭ್ಯ ಇದೆ. 9 LIG ಅಂದರೆ ಬಡವರಿಗೆ 9 ಮನೆಗಳು ಸಹ ಇಲ್ಲಿ ನಿರ್ಮಾಣ ಆಗಿದ್ದಾವೆ. ಬಟ್ ಅದನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. 1162 ಸ್ಕ್ವೇರ್ ಫೀಟಲ್ಲಿ ಇದು ಮನೆಗಳು ನಿರ್ಮಾಣ ಮಾಡಿದ್ದಾರೆ. ಬಟ್ ಇದು ಸ್ಟಾರ್ಟಿಂಗು 500 ರೂಪಾಯಿ ನೋಂದಣಿ ಶುಲ್ಕ. ನೀವು ಅರ್ಜಿ ಏನಾರು ಹಾಕಬೇಕಾದ್ರೆ 500 ರೂಪಾಯಿ ನೋಂದಣಿ ಶುಲ್ಕ ಆಗುತ್ತೆ LIG ಅವರಿಗೆ. ನಂತರ ಇಲ್ಲಿ ಅವ್ರು ತೋರಿಸ್ತಾ ಇದ್ದಾರೆ ಆರಂಭಿಕ ಠೇವಣಿ 80,000 ರೂಪಾಯಿ ಕೇಳ್ತಾ ಇದ್ದಾರೆ. ಆರಂಭಿಕ ಠೇವಣಿ 80,000. ಮತ್ತು ಇದು ಟೋಟಲ್ ಪ್ರೈಸು 8 ಲಕ್ಷ ಪ್ರತಿ ಮನೆಗೆ, ಅಂದರೆ ಮನೆಗೆ ಇವರು ಹೇಳ್ತಾ ಇರೋದು 8 ಲಕ್ಷ ಪ್ರತಿ ಮನೆಗೂ ಇಲ್ಲಿ ಬೀಳುತ್ತೆ. 8 ಲಕ್ಷ ಪ್ರತಿ ಮನೆಗೂ ಇಲ್ಲಿ ಬೀಳುತ್ತೆ. ಫ್ರೆಂಡ್ ಇದು ಕೇವಲ 9 ಮನೆಗಳು LIGಗಳು ಇದ್ದಾವೆ. ಫ್ರೆಂಡ್ ಅದೇ ಥರ MIG ಅವರಿಗೆ 8 ಮನೆಗಳು ಇದ್ದಾವೆ. ಇದು 1453 ಸಿಗುತ್ತೆ. 1000 ರೂಪಾಯಿ ಡೆಪಾಸಿಟ್ ಇಟ್ಕೋಬೇಕಾಗುತ್ತೆ. ಅದನಂತರ ನೀವು 90,000 ನೀವು ಡೆಪಾಸಿಟ್ ಇಟ್ಬೇಕು, ಅಂದರೆ 1000 ಅರ್ಜಿ ಶುಲ್ಕ, 90,000 ನೀವು ಡೆಪಾಸಿಟ್ ಇಟ್ಬೇಕಾಗುತ್ತೆ. ಇವ್ರಿಗೆ ಪ್ರತಿ ಮನೆಗೂ ಸಹ ಇಲ್ಲಿ 9 ಲಕ್ಷ ರೂಪಾಯಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಫ್ರೆಂಡ್ ಇಷ್ಟು ಇಲ್ಲೈತೆ. ಅದು ಮನೆ ಸಹ ಸೈಟು ಇರೋದು ಸಹ ಮಧ್ಯಮ ವರ್ಗದವರಿಗೆ ಮತ್ತು ಕಡುಬು ಬಡವರಿಗೆ. ಇಲ್ಲೂ ಹೌಸು ಸಹ ಅದೇ ಥರ ಇದೆ. LIG ಹೌಸು, MIG ಹೌಸು ಏನೋ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಮಾತ್ರ ಇಲ್ಲಿ ಹೌಸ್ಗಳು ಇದ್ದಾವೆ. ಫ್ರೆಂಡ್ ಇಷ್ಟು ನಿಮಗೆ ತಿಳಿಸ್ತೀನಿ. LIG MIG ಇರುವಂತಹ ಸೈಟ್ಗಳು ಮತ್ತು 2 BHK ಫ್ಲ್ಯಾಟ್ ಮಾತ್ರ ಇಲ್ಲಿ ಯಾರು ತಗೊಬೋದು. ಇಲ್ಲಿ LIG MIG ಅವೆಲ್ಲ ಯಾವುದೂ ಇಲ್ಲ ಇಲ್ಲಿ ಬಡವರು ಅಂತ. ಒಂದು ಹೇಳ್ಬೇಕಾದ್ರೆ ಇಲ್ಲಿ ತಗೊಬೋದು 2 BHK ಫ್ಲ್ಯಾಟ್ಗಳು. ಫ್ರೆಂಡ್ ಇಷ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಹೌಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸಿಂಗಲ್ ಬೆಡ್ರೂಮು ಏನು ಅಂತ ಇಲ್ಲಿ ಯಾವುದೂ ಕೊಟ್ಟಿಲ್ಲ. ಬಟ್ ಹೌಸ್ ಮನೆ ಅಂತ ಕೊಟ್ಟಿದ್ದಾರೆ ಅಷ್ಟೇ.
LIG MIGRಗೆ ಮನೆ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ ಇಷ್ಟು ನಿಮಗೆ ವಿವರಲ್ಲಿ ಗೃಹ ಮಂಡಳಿಯಲ್ಲಿ ನಿಮಗೆ ಏನು 2 BHK ಮತ್ತು ಸೈಟದ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ವಿವರ ಕೊಡ್ತೀನಿ. ನಿಮಗೆ ಏನಪ್ಪ ಅಂತಂದರೆ ಈ ಗೃಹ ಮಂಡಳಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರೇ ಆಗಿರ್ಬೋದು, ಬೆಂಗಳೂರಲ್ಲಿ ಇತ್ತೀಚೆಗೆ ಶುರು ಮಾಡ್ತಿದ್ದಾರೆ ಸೂರ್ಯನಗರದಲ್ಲಿ, ಅಲ್ಲೆಲ್ಲನೂ ಸಹ ಇರುತ್ತೆ. ನಂತರ ನೀವು ಕರ್ನಾಟಕದಲ್ಲಿ ಎಲ್ಲೇ ಇದ್ದರೂ ಸಹ ನಿಮಗೆ ಸಂಪೂರ್ಣವಾಗಿ ನಾನು ಇನ್ನು ಮುಂದೆ ವಿವರ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಫ್ರೆಂಡ್, ಇಲ್ಲಿ ಒಂದು ವಿಷಯ ನಿಮಗೆ ತಿಳಿಸ್ತೀನಿ. ಗೃಹ ಮಂಡಳಿ ನೀವೇನಾರ ಅಲ್ಲಿ ಈ ಫ್ಲ್ಯಾಟ್ಗಳು ಅಥವಾ ಸೈಟ್ಗಳು ತಗೊಂಡ್ರೆ ಅರ್ಜಿ ಸಲ್ಲಿಸೋಕ್ಕೆ ಇಷ್ಟು ಶುಲ್ಕ ಅಂತ ನಿಮಗೆ ತಿಳಿಸಿದ್ದೀನಿ. ಅದ ನಂತರ ನೀವು ಒಂದು ಅಮೌಂಟು ಡೆಪಾಸಿಟ್ ಇಕ್ಕಿರ್ತಾರೆ. ಅದು ಮತ್ತು ಈ ಪೇಮೆಂಟ್ ಮುಖಾಂತರ ನೀವು ಅಮೌಂಟ್ ಮಾಡಬೇಕು. ಈ ಪೇಮೆಂಟ್ ಮುಖಾಂತರ ನೀವು ಹಣ ಮಾಡಬೇಕು. ಮತ್ತು SC ST ಏನಾರ ಇದ್ದರೆ ನೀವು ಅರ್ಜಿ ಸಲ್ಲಿಸೋ ಅಂಥವ್ರು ಮಾಜಿ ಸೈನಿಕರಾಗಿ SC ST ಆಗಿರಬೇಕು, ಅವರೆಲ್ಲ ಇದ್ದರೂ ಸಹ ನೀವು ಅರ್ಜಿ ಸಲ್ಲಿಸ್ಕೋಬೋದು. ಫ್ರೆಂಡ್, ಇದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ನಿಮಗೆ ವಿವರ ಕೊಟ್ಟಿದ್ದೀನಿ. ಈ ತಳಾಂತರ ಕಲಬುರಗಿಯಲ್ಲಿ 2 BHK ಫ್ಲ್ಯಾಟು, 2.5 BHK ಫ್ಲ್ಯಾಟು ಮತ್ತು ಸೈಟ್ಗಳು ಮತ್ತು ಹೌಸ್ಗಳು ಇಲ್ಲಿ ಇದ್ದಾವೆ. ಏನು ನಿಮಗೆಲ್ಲ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಫ್ರೆಂಡ್, ನಮಸ್ಕಾರ.